ಬೆಳಗಾವಿಯಲ್ಲಿ 2025ರ ಚಳಿಗಾಲದ ಸುವರ್ಣ ಅಧಿವೇಶನ ಇಂದು ಪ್ರಾರಂಭವಾಗಿದೆ. ಇನ್ನು ರಾಜಕಾರಣದಲ್ಲೂ ಸಿಎಂ ಬದಲಾವಣೆ ಸೇರಿದಂತೆ ವಿವಿಧ ರಾಜಕೀಯ ಬಿರುಸಿನ ಚಟುವಟಿಕೆಗಳು ತುಂಬಾನೇ ಜೋರಾಗಿ ನಡೆದಿವೆ. ಇದರ ಮುಂದುವರೆದ ಈ ವಿಷಯಗಳ ಬಗ್ಗೆ ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಮುಕ್ತ ಸಚೇತಕರು ಹಾಗೂ ರಾಮದುರ್ಗ ಶಾಸಕರು ಆದ ಅಶೋಕ್ ಪಟ್ಟಣ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕರಾದ ಬಸವರಾಜ್ ಅವರು ಮುಕ್ತವಾಗಿ ಸಂವಾದ ಮಾಡಿ ವಿವಿಧ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆದಿದ್ದಾರೆ. ವಿಶೇಷವಾಗಿ ರಾಮದುರ್ಗ ಶಾಸಕರು ಸರ್ ನಮಸ್ತೆ. ವಿಶೇಷವಾಗಿ ಇವತ್ತಿಂದ ಒಂದು ರೀತಿ ಅಧಿವೇಶನ ಸ್ಟಾರ್ಟ್ ಆಗಿದೆ. ಉತ್ತರ ಕರ್ನಾಟಕದ ಸಾಕಷ್ಟು ಸಮಸ್ಯೆಗಳು ಚರ್ಚೆ ಆಗಬೇಕು ಅಂತ ಬಹು ಬೇಡಿಕೆ ಇದೆ ಸರ್. ಉತ್ತರ ಕರ್ನಾಟಕ ಬಿಸ್ನೆಸ್ ಅಡ್ವೈಸರ್ ಕಮಿಟಿ ಆಯ್ತು. ಇವಾಗ ಅದು ಅಸೆಂಬ್ಲಿ ಆಗಿದ ತಕ್ಷಣ ಬಿಸ್ನೆಸ್ ಅಡ್ವೈಸರ್ ಕಮಿಟಿ ಅಂತ ಒಂದಿರುತ್ತೆ. ಅದರೊಳಗೆ ಎಲ್ಲ ಡಿಸ್ಕಸ್ ಆಗುತ್ತೆ. ವಿರೋಧ ಪಕ್ಷದವರೆಲ್ಲ ಇರ್ತಾರೆ. ನಾವೀಗ ಎಲ್ಲ ಡಿಸ್ಕಸ್ ಮಾಡಿದ್ವಿ. ನಾಳೆಯಿಂದನೇ ಮುಖ್ಯವಾಗಿ ಉತ್ತರ ಕರ್ನಾಟಕದ ಏನೇನು ತೊಂದರೆ ಇದೆ, ನೀರಾವರಿದಾಗಲಿ ಬೇರೆ ಯಾವುದೇ ತೊಂದರೆ ಆದರೂ ಕೂಡ ಅಭಿವೃದ್ಧಿ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ನಾಳೆಯಿಂದನೇ ನಾವು ಡಿಸ್ಕಷನ್ಗೆ ಸ್ಪೀಕರ್ ಅವ್ರಿಗೆ ಮನವಿ ಮಾಡಿದ್ವಿ. ನಾಳೆಯಿಂದನೇ ಉತ್ತರ ಕರ್ನಾಟಕದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ ಎಲ್ಲರೂ. ತಾವು ಬೆಳಗಾವಿ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯಕ್ಕಂದ ತುಂಬ ಹಿರಿಯ ಶಾಸಕರು ಸರ್. ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಈ ಚಳಿಗಾಲದ ಅಧಿವೇಶನಕ್ಕೆ ಶಾಸಕರು ಗೈರಾಗ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಇದಾಗಿದೆ ಸರ್. ಏನು ಮಾತು ಹೇಳ್ತೀರಾ ಸರ್? ಎಲ್ಲ ಶಾಸಕರೊಳಗೆ ನಾವೆಲ್ಲ ಪರ್ಸನಲ್ ಫೋನ್ನಾಗೂ ಕೂಡ ಮಾತಾಡಿದ್ವಿ. ಎಲ್ಲರೂ ಕಡ್ಡಾಯವಾಗಿ ಹಾಜರಾಗಬೇಕಂತ ನಾವು 3 ಲೈನ್ ವಿಪ್ ಕೂಡ ಇಶ್ಯೂ ಮಾಡಿದ್ದೀವಿ. 100% ಎಲ್ಲ ಒಪ್ಕೊಂಡಿದ್ದಾರೆ, ಎಲ್ಲ ಬರ್ತಾರೆ. ಈ ಅಧಿವೇಶನ ಸಕ್ಸಸ್ಫುಲ್ ಆಗುತ್ತೆ. ಈಗ ಉತ್ತರ ಕನ್ನಡ ಸಮಗ್ರ ಅಭಿವೃದ್ಧಿ ಆಗಿಲ್ಲ, ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಈಗ ಆಲ್ರೆಡಿ ಪತ್ರ ಬರ್ತಿದೆ ಸರ್. ನಿಮ್ಮ ಜಿಲ್ಲೆಯವರೇ, ನಿಮ್ಮ ಪಕ್ಷದ ಶಾಸಕರಾಗಿರುವಂಥ ಒಂದು ರೀತಿ ರಾಜು ಕಾಗೆ ಅವರು ಸಂದರ್ಭ ಬಂದರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಆಗ್ರಹ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ, ರಾಜು ಕಾಗೆ ಅವ್ರದ್ದು ಯಾವುದೋ ಒಂದು ಬಸವೇಶ್ವರ ಇದ್ನಿರೋರು ಯಾವುದೋ ಒಂದು ಇದೆ, ಅದ್ರ ಬಗ್ಗೆ ಒಳಗೆ CM ಹತ್ರ ಮಾತಾಡಿದ್ರು. ನಮ್ಮದು ಕೂಡ ಅದ್ರಾಗೆ ಸಾಲಾಪುರ ಲಿಫ್ಟ್ ಇರಿಗೇಷನು, ಆಮೇಲೆ ವೀರಭದ್ರೇಶ್ವರ ಲಿಫ್ಟ್ ಇರಿಗೇಷನು, ಅದ್ರ ಬಗ್ಗೆ ಬುಧವಾರ ಸಾಯಂಕಾಲ 4 ಗಂಟೆಗೆ ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆ ಎಲ್ಲ ಮೀಟಿಂಗ್ ಕರೆದಿದ್ದಾರೆ. ಮೀಟಿಂಗ್ ಕೊಟ್ಟು CM ಅದನ್ನ ಬಗೆಹರಿಸ್ತಾರೆ. ಈಗ ಇನ್ನೊಂದು ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ 3 ಜಿಲ್ಲೆಗಳಾಗಿ ಹೊಡಿಬೇಕು ಅಂತ ಇದೆ ಸರ್. ಚಿಕ್ಕೋಡಿ, ಗೋಕಾಕ ಮತ್ತೆ ಬೆಳಗಾವಿ. ಅದಕ್ಕೆ ತಮ್ಮ ಅಭಿಪ್ರಾಯ ಹೆಂಗೆ ಸರ್? ನನ್ನ ಅಭಿಪ್ರಾಯ ಬರೀ 2 ಆಗಬೇಕು ಅಂತ ನನ್ನ ಅಭಿಪ್ರಾಯ. ಚಿಕ್ಕೋಡಿ ಪಾರ್ಲಿಮೆಂಟರಿ ಕ್ಷೇತ್ರ ಒಂದು, ಬೆಳಗಾಂ ಪಾರ್ಲಿಮೆಂಟ್ ಕ್ಷೇತ್ರ 2 ಆದ್ರೆ ಒಳ್ಳೇದು. 3, 4 ಆದ್ರೆ 3 ಮಾಡಿದ್ರೆ ಗೋಕಾಕ್ನವ್ರು ಕೇಳಿದ್ರೆ ಕಿತ್ತೂರವ್ರು ಕೇಳ್ತಾರೆ, ಕಿತ್ತೂರಾಗಲೇ ಇದು ಮಾಡ್ತಾರೆ. ಆಮೇಲೆ ಅಥಣಿ ನಮ್ಮ ಸಪ್ರೇಟ್ ಆಗಿ ಇವತ್ತೇನು ಸ್ಟ್ರೈಕ್ ಮಾಡ್ತಾರೆ ಅಂತ ತಿಳಿದು ಬಂದಿದೆ. ಆಮೇಲೆ ಬೈಲೊಂಗನವ್ರು ಕೂಡ ಕೇಳ್ತಾರೆ. ಅದರಿಂದ ಇವೆಲ್ಲ ಕಾಂಟ್ರವರ್ಷಿಯಲ್ ಆಗುತ್ತೆ. ಅದರಿಂದ ಈಗ ಹೇಗಿದೆ ಪಾರ್ಲಿಮೆಂಟಿಗೆ ಒಂದು ಜಿಲ್ಲೆ ಅಂದ್ಬಿಟ್ಟು ಚಿಕ್ಕೋಡಿ ಒಂದು, ಬೆಳಗಾಂ ಒಂದು ಜಿಲ್ಲೆ, 2 ಜಿಲ್ಲೆ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ತಮ್ಮ ಕೆಲಸ ಮತ್ತೆ ತಮ್ಮ ಕಾರ್ಯವೈಖರಿಯಿಂದ ವಿಶೇಷವಾಗಿ ಸಾಕಷ್ಟು ಅಭಿಮಾನಿಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದೀರಾ. ಇಂಥ ಸಂದರ್ಭದಲ್ಲಿ ತಾವು ಸಚಿವರಾಗಬೇಕು ಅಂತ ಹೇಳ್ಬಿಟ್ಟು ತಮ್ಮ ಅಭಿಮಾನಿಗಳ ಕನಸಿದೆ ಸರ್. ನಾನು ಸಚಿವರು ಆಗಲೇಬೇಕು ಅಂತ ನನಗೂ ಕನಸಿದೆ. ನಮ್ಮ ಬೆಂಬಲಿಗರು ಕೂಡ ನಾನು ಭಾಳ ಸೀನಿಯರ್ ಇದ್ದೀವಿ. ಅದರಿಂದ ನಮ್ಮ ಬೆಂಬಲಿಗರು ಕೂಡ ಮಂತ್ರಿ ಆಗಲೇಬೇಕು ಅಂತ ಅವ್ರು ಕೂಡ ಆಸೆ ಪಟ್ಟಿದ್ದಾರೆ. ನನ್ನ ಪ್ರಕಾರ, ನನಗೆ ತಿಳಿದಿರೋ ಪ್ರಕಾರ ಈ ಸರಿ ರೀಶಫಲ್ ಆದರೆ ನನ್ನ ಮಂತ್ರಿ ಮಂಡಲದೊಳಗೆ ಜಾಗ ಸಿಗುತ್ತೆ ಅಂತ ನಾನು ನಂಬಿಕೆ ಇಟ್ಟಿದ್ದೀನಿ. ಏನು ಸರ್ ಇದು ಏನು ಮುಗೀತಾ ಸರ್? CM ಗಾದಿಗೆ ಸಾಕಷ್ಟು ಕುರ್ಚಿ ಗದ್ದಲ ಮುಗ್ದಿದೆಯಾ ಸರ್? ಎಲ್ಲ ಮುಗ್ದ ಅಧ್ಯಾಯನೇ ಅದೆಲ್ಲ. ಈಗೆಲ್ಲ ಮುಖ್ಯಮಂತ್ರಿ ಅವರು ಅವ್ರ ಮನೆಗೆ ತಿಂಡಿಗೆ ಹೋದ್ರು, ಇವ್ರ ಮನೆಗೆ ತಿಂಡಿ ಎಲ್ಲ ಒಂಥರ ಸೌಮ್ಯವಾಗಿ ಎಲ್ಲ ಬಗೆಹರಿದಿದೆ. ಎಲ್ಲಾನು ಏನು ತೊಂದರೆ ಏನಿಲ್ಲ. ನಮ್ಮ ಸರ್ಕಾರಕ್ಕೆ ಅವರೇನೋ ವಿರೋಧ ಪಕ್ಷದವರು ಅವಿಶ್ವಾಸ ಮಂಡಿಸಿದೆ ಅಂತಾರೆ. ಅವಿಶ್ವಾಸ ಮಂಡಿಸೋದು ಮೂರ್ಖತನ ಆಗುತ್ತೆ. ಯಾಕಂದ್ರೆ ನಾವೆಲ್ಲ 135 ಜನ ನಾವು MLAಗಳಿದ್ದೀವಿ, ಒಗ್ಗಟ್ಟಾಗಿದ್ದೀವಿ. ಅದ್ರಾಗೆ ಡಿವೈಡ್ ಆಗೋ ಪ್ರಶ್ನೆನೇ ಇಲ್ಲ. ಎಲ್ಲ ಪಕ್ಷದಾಗ ಸಣ್ಣ ಪುಟ್ಟ ವಿದ್ಯಾರ್ಥಿ BJP ಅವರು ಅಧ್ಯಕ್ಷರನ್ನ ತೆಗಿಬೇಕು ಅಂತ BJP MLAಗಳೆಲ್ಲ ಡೆಲ್ಲಿಗೆ ಹೋಗಿಲ್ವಾ? ಅದೇ ರೀತಿ ಸಣ್ಣ ಪುಟ್ಟ ಇರ್ತದೆ. ನಾವೆಲ್ಲ ಆದ್ರೆ ಬೇರೆಯವ್ರ ಕಡೆ ಬಂದಾಗ ನಾವು ಅವಿಶ್ವಾಸ ಆಗಲಿ ಯಾವುದೇ ಬಂದರೂ ನಮ್ಮ ಪಕ್ಷದ ವಿಚಾರವಾಗಿ ಯಾರೇ ವಿರುದ್ಧ ಮಾಡಿದ್ರು ಕೂಡ ನಾವೆಲ್ಲ ಒಗ್ಗಟ್ಟಾಗಿ ನಾವು ಫೇಸ್ ಮಾಡ್ತೀವಿ. ಒಟ್ಟಾರೆ 5 ವರ್ಷ CM ಸಿದ್ದರಾಮಯ್ಯ ಅವರು ಪೂರೈಸ್ತಾರೆ ಸರ್. ಇದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು. ಸಿದ್ದರಾಮಯ್ಯ ಈಗ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಅವ್ರ ತಮ್ಮನೂ ಹೇಳಿದ್ದಾರೆ, ಎಷ್ಟೋ ಸರಿ 5 ವರ್ಷ ಅವರೇ ಇರ್ತಾರೆ ಅಂತ ಹೇಳಿದ್ದಾರೆ. ಅದು ಮಿಕ್ಕಿದ್ದೆಲ್ಲ ಹೈಕಮಾಂಡ್ ಬಿಟ್ಟು ವಿಚಾರ ಅದೆಲ್ಲ. ಈಗ ಒಟ್ಟಾರೆ ಏನಪ್ಪಾ ಅಂತಂದ್ರೆ ಸಾಕಷ್ಟು ತಾವು ಸಚಿವರಾಗಬೇಕು ಅಂತ ಕನ್ಸು ಕಂಡಿದ್ದೀರಾ. ಕನ್ಸು ಕಾಣಲೇಬೇಕಾದ್ರೆ ನಾವು ಬಹಳ ಸೀನಿಯರ್ ಇದ್ದೀನಿ. ಅದರಿಂದ ನಾನು ಮಂತ್ರಿ ಆಗೇ ಆಗ್ತೀನಿ ಅಂತ ನನಗೂ ಒಂದು ಆಸೆ ಇದೆ. ಆಗ್ಬೋದು ಅಂತ ನನಗೂ ಒಂದು ನಿರೀಕ್ಷೆ ಇದೆ. ಒಂದಾನೊಂದು ಕಾಲದಲ್ಲಿ ನೀವು ಮಹದೇವಪ್ಪ ಯಾದವಾಡ್ ಅವರು ಒಂದು ರೀತಿ ರಾಜಕೀಯ ವಿರೋಧಿಗಳು ಸರ್. ಈಗ DCC ಬ್ಯಾಂಕ್ ನಂತರ ಸಾಕಷ್ಟು ಕುಚುಕು ದೋಸ್ತಿಗಳಾಗಿದ್ದೀರಾ. ಕುಚುಕು ದೋಸ್ತಿ ಅಂತ ಪ್ರಶ್ನೆ ಇಲ್ಲ. ಈಗ ನಾವಲ್ಲಿ ಹೊರಗಡೆ ಅವ್ರು ಬಂದು ಎಂಟ್ರಿ ಆಗಬಾರ್ದು, ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ನಮ್ಮ ತಾಲೂಕ್ನವ್ರು ಅಂತ ಹೇಳಿ ಆ ದೃಷ್ಟಿಯಿಂದ ನಾವು ಒಂದಾಗಿದ್ದೀವಿ ಅಷ್ಟೇ ಹೊರತಾಗಿ
ಅವ್ರ ಪಕ್ಷ ಅವ್ರ ಕ್ಯಾಂಡಿಡೇಟು, ನಮ್ಮ ಪಕ್ಷದ ನಾವು ಕ್ಯಾಂಡಿಡೇಟ್. ಬರೀ DCC ಬ್ಯಾಂಕ್ ಒಂದೇ ಸೀಮಿತ ಆಗಿದೆ. ಅದು ಒಂದು ಏನಿದ್ರು ಕಾಂಪ್ರಮೈಸು ಓನ್ಲಿ DCC ಚುನಾವಣೆಗೆ ಮಾತ್ರ ಸೀಮಿತ ಆಗಿದೆ. ಈ ಕಡೆ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಒಂದ್ ರೀತಿ ಸತೀಶ್ ಜಾರಕಿಹೊಳಿ CM ಆಗ್ಬೇಕು ಅಂತ ಒಂದು ಇದಿತ್ತಲ್ಲ ಸರ್. ಸತೀಶ್ ಜಾರಕಿಹೊಳಿ CM ಆಗ್ಬೋದು, ಅವರ ಬೆಂಬಲಿಗರ ಅಪೇಕ್ಷೆ ಇರ್ಬೋದು. ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು. CM ಮುಂದೆ ಯಾರು ಆಗ್ತಾರೋ ಯಾರು ಮಾಡ್ಬೇಕು ಅನ್ನೋದು ಅವ್ರು ಬಿಟ್ಟಿದ್ದು. ಒಟ್ಟಾರೆ ಸಿದ್ದರಾಮಯ್ಯ ಅವರು 5 ವರ್ಷ CM ಆಗಿ ಪೂರೈಸ್ತಾರೆ. ಸಿದ್ದರಾಮಯ್ಯ ಅವರು 5 ವರ್ಷ ಪೂರೈಸ್ತಾರೆ ಅಂತ ನಾನು ನಂಬಿದ್ದೀನಿ. ಸರ್, ಇವಿಷ್ಟು ಒಟ್ಟಶಿಖರೆ ಗೊತ್ತೈತಲ್ಲ, ಮಾನ್ಯ ಗೌರವಾನ್ವಿತ ಸರ್ಕಾರದ ಮುಖ್ಯ ಸಚೇತಕರು ಹಾಗೂ ರಾಮದುರ್ಗ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಅಶೋಕ್ ಪಟ್ಟಣ್ ಸಾಹೇಬ್ರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.